ನಿನ್ನೆಯ ಫಲಿತಾಂಶ ಯಾವ ದಿಕ್ಕಿನಲ್ಲಿ ರಾಜಕಾರಣದ ಗಾಳಿ ಬೀಸ್ತಾ ಇದೆ ಅನ್ನೋದನ್ನ ತೋರಿಸ್ಕೊಟ್ಟಂತಹ ಫಲಿತಾಂಶ ಆಯಿತು. ಹೀನಾಯ ಸೋಲು, ಮುಖಭಂಗ, ಈ ಬೆನ್ನಲ್ಲೇ ಚರ್ಚೆ ಆಗ್ತಾರೋ ಮತ್ತೊಂದು ವಿಚಾರ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವ, ಚಾಣಾಕ್ಷತೆ ಬಗ್ಗೆ. ಬಿಜೆಪಿ ಮತ್ತು ಜೆಡಿಎಸ್ಗೆ ಇಟ್ಟ ಚೆಕ್ಮೇಟು ಅಂದ್ರೆ ಎದುರಾಳಿಗಳಿಗೆ ಚೂರು ಅಂದಾಜ್ ಸಿಗ್ಲಿಲ್ಲ, ಸಿಕ್ಕಿದ್ರು ಏನೂ ಮಾಡೋಕ್ಕಾಗಲಿಲ್ಲ. ಅವರು ರಾಜ್ಯದಲ್ಲಿ ಮುಂದೆ ನಡೆಯುತ್ತಾ ಬಿಗ್ ಆಪರೇಷನ್ ಅನ್ನೋ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಜೆಡಿಎಸ್ ಒಕ್ಕಲಿಗ ಶಾಸಕರಿಗೆ ಡಿ.ಕೆ. ಶಿವಕುಮಾರ್ ಗಾಳ ಹಾಕಿರೋದಂತೂ ಸ್ಪಷ್ಟ. 2028ರ ವಿಧಾನಸಭಾ ಚುನಾವಣೆಗೆ 8ರಿಂದ 12 ಶಾಸಕರು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಸಿಗೆ ಬರ್ತಾರ. ಅಸಲಿ ಪಿಕ್ಚರ್ ದೊಡ್ಡದಿದೆ, ದೊಡ್ಡ ಕನಸಿದೆ ಅನ್ನೋದನ್ನ ಡಿ.ಕೆ. ಶಿವಕುಮಾರ್ ಮನಸ್ಸಿನಲ್ಲೇ ಕೇಕೆ ಹಾಕೋದ್ರ ಮೂಲಕ ಹೇಳಿದ್ರು ಅಂತ ಕಾಣಿಸ್ತಾ ಇತ್ತು. ಹಾಗೆ ನೋಡೋಕೆ ಹೋದ್ರೆ ಜೆಡಿಎಸ್ನ ಮನೆ ಒಡೆದಿದ್ದು ಇದೇ ಫಸ್ಟ್ ಟೈಮ್ ಅಲ್ಲ. ಕಾಂಗ್ರೆಸ್ 99ರಲ್ಲೇ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. 130 ಶಾಸಕರು ಕಾಂಗ್ರೆಸ್ನಲ್ಲಿ ಗೆದ್ದಿದ್ರು, 10 ಜನ ಜೆಡಿಎಸ್ನವ್ರು ಇದ್ರು, ಅದರಲ್ಲಿ 6 ಜನ ಕರ್ಕೊಂಡು ಹೋದ್ರು. ಅದಾದ್ಮೇಲೆ 2006 ಸಿದ್ದರಾಮಯ್ಯ ಅವ್ರ ಜೊತೆಗೆ 8 ಜನ ಬಂದ್ರು ಕಾಂಗ್ರೆಸ್ಗೆ. 2008ರಲ್ಲಿ MP ಪ್ರಕಾಶ್ ಅವ್ರ ಜೊತೆಗೆ 16 ಜನ, 2016ರಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರ ಜೊತೆಗೆ 8 ಜನ. ಈಗ ಕ್ರಾಸ್ ವೋಟಿಂಗ್ ಆಗಿದೆ. ಈಗ ಎಷ್ಟು ಜನರ ವಲಸೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಆಮೇಲೆ ಡಿ.ಕೆ. ಶಿವಕುಮಾರ್ ಒಂದು ಮೆಸೇಜ್ ಕೊಟ್ಟರು. ಅವ್ರು ಕಾಂಗ್ರೆಸ್ ಹೈಕಮಾಂಡ್ಗೂ ಓಕೆ ಡೀಟೇಲ್ಸ್ ಕೊಡ್ತಾರೆ. ಮಸೂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಸೂದ್, ನೀವು ಬೇರೆ ರಾಜ್ಯದಲ್ಲಿ ಏನು ಬೇಕಾದರೂ ನೀವು ಆಡಿದ ಆಟ ಇರ್ಬೋದು, ಬಟ್ ರಾಜ್ಯ ಅಂತ ಬಂದಾಗ ನಾನೇ ಕಿಂಗ್ ಅನ್ನೋದನ್ನ ಡಿ.ಕೆ. ಶಿವಕುಮಾರ್ ಹೇಳಿದ್ರ ಅನ್ನೋದು ಕುತೂಹಲ. ಮತ್ತು ಆಪರೇಷನ್ ಹಸ್ತದ ದೊಡ್ಡ ಭಾಗ ಬಾಕಿ ಇದೆಯಾ? ಮಮತಾ, ಖಂಡಿತವಾಗಿಯೂ ಕೂಡ ಒಂದು ಪರಿಷತ್ ಚುನಾವಣೆಯಿಂದ ಸಾಕಷ್ಟು ಸಂದೇಶಗಳನ್ನು ಯಾರ್ಯಾರಿಗೂ ಕೊಡಬೇಕು ಅವರೆಲ್ಲರಿಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಅವರ ಚಾಣಕ್ಯ ನಡೆ, ಅವರ ಶಕ್ತಿ, ಸಾಮರ್ಥ್ಯ, ಜಾಣ್ಮೆ ಎಲ್ಲವೂ ಕೂಡ ಮತ್ತೊಮ್ಮೆ ಸಾಬೀತಾಗಿರುವಂಥದ್ದು. ಟ್ರಬಲ್ ಶೂಟರ್ ಅಷ್ಟೇ ಅಲ್ಲ, ರಾಜಕೀಯ ತಂತ್ರಜ್ಞ ಕೂಡ ಅನ್ನುವಂಥದ್ದನ್ನು ಅವರೀಗ ಸಾಬೀತು ಮಾಡ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ನಾನಿರುವಾಗ ಏನು ಕೂಡ ಆಗೋದಿಲ್ಲ ಬಿಜೆಪಿ ಆಟ ಅನ್ನುವಂತಹ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಜೊತೆಗೆ ಹೈಕಮಾಂಡ್ಗೂ ಕೂಡ ತಮ್ಮ ಶಕ್ತಿ ಸಾಮರ್ಥ್ಯದ ಒಂದು ಸುಳಿವನ್ನು ಕೂಡ ಬಿಟ್ಟುಕೊಟ್ಟಿದ್ದಾರೆ. ಈ ಸಂದೇಶವನ್ನು ಕೂಡ ಕೊಟ್ಟಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರು ಇರುವಾಗ ಇಲ್ಲಿ ಕಾಂಗ್ರೆಸ್ನ ಏನು ಮಾಡೋಕ್ಕಾಗಲ್ಲ ಅನ್ನುವಂಥದ್ದು. ಜೊತೆಗೆ ಮತ್ತಷ್ಟು ಪ್ರಬಲವಾಗಿ ನಾನು ಬೆಳಿತೀನಿ, ಪಕ್ಷನೂ ಕೂಡ ಬೆಳೆಸ್ತಾನೆ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಜೊತೆಗೆ ಬೇರೆ ಬೇರೆ ಪಕ್ಷಗಳಿಂದ ಆಪರೇಷನ್ ಹಸ್ತ ನಡೆಸಿ ಶಾಸಕರನ್ನ, ಪ್ರಮುಖ ನಾಯಕರನ್ನ ಸೆಳೆಯುವ ನಿಟ್ಟಿನಲ್ಲೂ ಕೂಡ ಒಂದು ಸುಳಿವನ್ನ ಈ ಚುನಾವಣೆ ಮೂಲಕ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರುವಂಥದ್ದು. ಕುಮಾರಸ್ವಾಮಿ ಅವರೇ ಒಪ್ಕೊಂಡಂತೆ ಅವರ ಶಾಸಕರು ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ. ಮುಂಬರುವಂಥ ವಿಧಾನಸಭೆ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ವಲಸೆ ಆಗುತ್ತೆ ಜೆಡಿಎಸ್ ಇಂದ ಕಾಂಗ್ರೆಸ್ಗೆ. ಅದರಲ್ಲೂ ಒಕ್ಕಲಿಗ ಭಾಗದ ಹಲವಾರು ಶಾಸಕರುಗಳು ಜೆಡಿಎಸ್ ಇಂದ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂತಹ ಒಂದು ಸುಳಿವು ಸಂದೇಶ ಕೂಡ ಈ ಒಂದು ಚುನಾವಣೆಯಿಂದ ಬಂದಿದೆ. ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ ಅವ್ರ ಜೊತೆ ಮತ್ತೊಂದಷ್ಟು ಜನ ಸೇರ್ಕೊಂಡು ಕಾಂಗ್ರೆಸ್ ಹೋಗ್ತಾರೆ ಅನ್ನುವಂತಹ ಒಂದು ಮಾತುಕತೆ ಪ್ಯಾಕೇಜ್ ರೂಪದಲ್ಲಿ, ಡೀಲ್ ರೂಪದಲ್ಲಿ ಆಗಿದೆ ಅನ್ನುವಂತಹ ಅನುಮಾನ ಕೂಡ ಈ ಒಂದು ಚುನಾವಣೆ ತೋರಿಸ್ಕೊಟ್ಟಿದೆ. ಬಿಜೆಪಿಯಿಂದಲೂ ಕೂಡ ಕೆಲವರು ಸಂಪರ್ಕದಲ್ಲಿದ್ದಾರೆ ಅನ್ನುವ ಚರ್ಚೆ ಬಂದಿದೆ. ಯಾಕೆಂದ್ರೆ ಪರಿಷತ್ ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ಜನ ಡಿ.ಕೆ. ಶಿ ಅವ್ರ ಕಡೆಯಿಂದ ನಮ್ಮ ಶಾಸಕರಿಗೆ ಕರೆ ಮಾಡಿದ್ರು ಅಂತ ಖುದ್ದು ಆರೋಚಕರು ವಿಜೇಂದ್ರ ಅವರು ಕೂಡ ಒಪ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಬಿಜೆಪಿಯಿಂದಲೂ ಕೂಡ ಆಪರೇಷನ್ ಮಾಡೋದಕ್ಕೆ ಪ್ರಯತ್ನ ನಡೀತಾ ಇದೆ. ಆದರೆ ಜೆಡಿಎಸ್ ಇಂದ ಬಹುತೇಕ ಪಕ್ಕ ಆಗಿದೆ. 8ರಿಂದ 14 ಜನ ಶಾಸಕರು ಜೊತೆಗೆ ಒಂದಷ್ಟು ಜನ ಪ್ರಮುಖ ನಾಯಕರುಗಳು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂಥದ್ದು. ಈ ಮೂಲಕ ತಾವು ಒಂದು ರೀತಿಯಲ್ಲಿ ಟ್ರಬಲ್ ಶೂಟರು, ಚಾಣಕ್ಯ, ರಾಜ್ಯದ ಚಾಣಕ್ಯ ಅನ್ನುವಂಥದ್ದನ್ನ ಸಾಬೀತು ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ. 2 ಮೆಸೇಜ್ ಅಂತೂ ಕ್ಲಿಯರ್ ಇದೆ. ಒಂದು, ನಿಮ್ಮ ಶಾಸಕರನ್ನ ಉಳಿಸ್ಕೊಳ್ಳೋದು ನಿಮಗೆ ಕಷ್ಟ ಇದೆ ಅಂತ ಒಂದು ಟಾಸ್ಕ್ಗೆ ಕೊಟ್ಬಿಟ್ಟಿದ್ದಾರೆ ವಿಪಕ್ಷದವರಿಗೆ ಡಿ.ಕೆ. ಶಿವಕುಮಾರ್. 2ನೇದು ಹೈಕಮಾಂಡ್ಗೆ ನಾನೇ ಬೆಸ್ಟ್ ಚಾಯ್ಸ್ ನಿಮಗೆ ಅಂತ.